ನಾ ಏನ್ ಹೇಳಕ್ ಇಷ್ಟಪಡ್ತೀನಿ ಜನಪದ ಎಲ್ಲ ಅಧಿಕಾರಿಗಳಿಗೆ ಅಂತಂದ್ರೆ, ನಾನು 2001ರಲ್ಲಿ ಪೂಜ್ಯ ಶಿವಣ್ಣ ಮತ್ತೆ ಕುರುಬಸವರಾಜ್ ಅವರ ಮಾರ್ಗದರ್ಶನದಲ್ಲಿ ನಾವು ದೊಡ್ಡ ಕಲ್ತಿದ್ದು. ಕಲ್ತು ನಾವು ಅವಾಗ ಟೀಮ್ ಇದ್ದಿದ್ದು 2 ಅಚ್ಚಲು ಮತ್ತೆ ಕೂಡ್ಕಲ್. ಈಗ 20 ಟೀಮು ಕಾಮರದಲ್ಲಿ, ಇಲ್ಲಾಂದ್ರೆ ಒಂದು 20 ಜನ ಲೀಡರ್ಗಳವ್ರೆ. ಆದ್ರೆ ಕಲಾವಿದರೆಲ್ಲ ಎಲ್ಲಾ ಕಲಾವಿದರು ಕೆಲವರೆಲ್ಲ ಅವರೇನೆ ಇರೋದು, ಲೀಡರ್ಗಳು ಮಾತ್ರ 20 ಜನ ಅವ್ರೆ. ಅದ್ರ ಜೊತೆಗೆ ಗೊತ್ತಾ, ಈಗ ನಾವು ಪ್ರೋತ್ಸಾಹ ಕಲ್ತ ಮೇಲೆ ನನ್ನ ತಂಡದಲ್ಲಿ ಇಲ್ಲಾಂದ್ರೆ ಒಂದು 5-6 ಜನ ಸಾವನ್ನಪ್ಪವ್ರೆ, ಸೊತ್ತಬಿಟ್ಟವ್ರೆ. ಅಂದ್ರೆ ಈಗಿನ ಕಲಾವಿದರು ಏನು ಅಂತಂದ್ರೆ, ನಾವು ತಿನ್ನಕ್ಕೆ ಉಣ್ಣಕ್ಕೆ ಬಟ್ ಅಪ್ಪ ಅಮ್ಮನ ಹೆಂಡತಿ ಮಕ್ಕಳು ನೋಡಕ್ಕಲ್ಲ. ಯಾಕೆಂದ್ರೆ ಅಲ್ಲಿ ಬರೋ ಸಂಭಾವನೆಯಲ್ಲಿ ಹೆಂಡತಿ ಮಕ್ಕಳು ನೋಡಕ್ಕಾಗಲ್ಲ. ಅವಾಗ ಏನ್ ಮಾಡ್ತಾರೆ, ಅವ್ರ ತಕ್ಷಣ ಮಾಡ್ಕೊಳ್ತಾರೆ. ಅದಕ್ಕೆ ದಯವಿಟ್ಟು ನಾನು ಜನಪದ ಲೋಕದ ಎಲ್ಲ ಅಧಿಕಾರಿಗಳು ಹೇಳೋದೇನಂತಂದ್ರೆ, ದಯವಿಟ್ಟು ಬಡ ಕಲಾವಿದ್ರು ಯಾರ ಮಾತು ತೀರೋದ್ರೆ ಬಟ್ ಅವ್ರ ಹತ್ರ ಅವತ್ತಿನ ಖರ್ಚಾದ್ರೂ ಒಂದು 5,000 ರೂಪಾಯಿ ಬರೋತರ ದಯವಿಟ್ಟು ಮಾಡ್ಕೊಡಿ. ಅವತ್ತು ಏನಾದ್ರೆ ನಾವು ನಿಮ್ಮಿಂದ ಬೇರೆ ಸವಲತ್ತು ಏನ್ ಬಂದ್ರು ನಮ್ಗೆ ಅದು ಬೇಕಾಗಲ್ಲ. ಅವತ್ತು ದಿನ ಅವ್ರ ಮನೆಗೆ ನಾವು 5,000 ರೂಪಾಯಿ ನಾವು ಹಣವನ್ನ ಕೊಟ್ರೆ, ಅವ್ರ ಹೆಂಡತಿ ಮಕ್ಕಳು ಅವ್ರು ಕಲ್ತಿದ್ದ ಕಲೆಗೆ ಅವ್ರ ಹೆಂಡತಿ ಮಕ್ಕಳು ಬೆಲೆ ಕೊಡ್ತಾರೆ. ದಯವಿಟ್ಟು ಅದನ್ನ ಮಾಡ್ಕೊಡ್ಬೇಕು. ಯಾಕೆಂದ್ರೆ ಹಿರಿಯ ಕಲಾವಿದರುಗಳಿಗೆ ಬಸ್ ಪಾಸ್ ಮಾಡ್ಕೊಡಿ. ಎಲ್ಲಾ ಚಿಕ್ಕ ಹುಡುಗರಿಗೆಲ್ಲ ಬಸ್ ಪಾಸ್ ಬೇಡಿ. ಹಿರಿಯ ಕಲಾವಿದ್ರು ಅವ್ರ ಕೈಲಿ ಆಗದಿರೋರಿಗೆ ದಯವಿಟ್ಟು ಬಸ್ ಪಾಸ್ ಮಾಡ್ಕೊಡಿ. ಏನಾದ್ರು ಆರೋಗ್ಯವಾಗಿರೋದಕ್ಕೋಸ್ಕರ ಅವ್ರಿಗೆ ಒಂದು ಆರೋಗ್ಯದ ಒಂದು ಸವಲತ್ತನ್ನ ನೀಡಬೇಕು ಅಂತ ಕೇಳ್ಕೊತಾ ಮಾತು ಮುಗಿಸ್ತೀನಿ.